ಹಿಡಿದವ್ರು ಅಂತ ಮೇಡಮ್ ಅವರ ಫ್ಯಾಮ್ಲಿಗೆ ಹಿಡಿತಾರೆ, ಅದು ಬೇರೆ ಲೆವೆಲಿಗೆ ಹಿಡಿತಾರೆ. ಎಲ್ಲೂ ಅಷ್ಟೇ ಪ್ರೇಮ್ ಸರ್ ಹೆಂಗೆ ಅಂತ ಕೇಳಿದ್ರೆ ರೀಪ್ಲೇ ಮಾಡೋದಿಲ್ಲ. ಅವ್ರೇನೋ ಒಂದು ಅವ್ರ ಫ್ಯಾಮಿಲಿ ಸೆಂಟಿಮೆಂಟ್ ಅಂದರೆ ಸಿನಿಮಾದಲ್ಲಿ ಪ್ರೇಮ್ ಸರ್ ಅಂದ್ಕೊಳ್ಳೇ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಟಿರ್ತಾರೆ. ಆದರೆ ಇದರಲ್ಲಿ ಮದರ್ ಸೆಂಟಿಮೆಂಟ್ ಇಲ್ಲ, ಬ್ರದರ್ ಸೆಂಟಿಮೆಂಟ್ ಹೆವಿ ಆಗಿದೆ, ಲವ್ ಸೆಂಟಿಮೆಂಟ್ ಹೆವಿ ಆಗಿದೆ. KVN ಪ್ರೊಡ್ಯೂಷನ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಈ ಸಿನಿಮಾನ ಪಾರ್ಟ್ 2 ಮಾಡ್ಬೇಕಂತವ್ರೆ. ಪ್ರೇಮಣ ಕಾಣಿಸ್ತಾ ಇಲ್ಲ, ನೀನು ಮಾಡೋಣ, ಯಾರೂ ಮಾಡೋಕ್ಕಾಗಲ್ಲ ನಿಮ್ಮ ಥರ ಸೇಮ್ ಟು ಸೇಮ್ ಅಣ್ಣ, ಲೇಟ್ ಮಾತ್ರ ಮಾಡಬೇಡಣ. ಮತ್ತು ಸಿನಿಮಾದಲ್ಲಿ ಅರ್ಜುನ್ ಜನ್ಯವ್ರಿಗೆ ಒಂದು ಧನ್ಯವಾದ ಹೇಳ್ಬೇಕು. ಏನು ಮೇಡಮ್ ಆ BGM ಹೊಡೆದವ್ರೆ, ಯಾಕಂತ ಕೇಳಿದ್ರೆ ಧ್ರುವ ಬಾಸ್ ಫೈಟಿಂಗ್ ಹೊಡೆದ್ರು ಅಂದ್ರೆ ಅಲ್ಲೇನೋ ಒಂದು ಮ್ಯೂಸಿಕ್ ಬೇಕಲ್ಲ. ಆ ಮ್ಯೂಸಿಕ್ ಹೆಂಗಿದೆ ಅಂತ ಕೇಳಿದ್ರೆ ಆ ಸಾಂಗ್ಸು, ಆ BGMಸು ಬೇರೆ ಲೆವೆಲ್ ಆಗಿದೆ. ಬಟ್ ಅವ್ರು ಬರಬೇಕಾಗಿತ್ತು ಈ ಸಮಯದಲ್ಲಿ. ಮತ್ತು ಇನ್ನೊಂದೇನು ಕೇಳಿದ್ರೆ ಈ ಸಿನಿಮಾದಲ್ಲೇ ಧ್ರುವ ಬಾಸ್ ಹೈಲೈಟ್ ಆಗ್ತಾರೆ. ಅಂದರೆ ಅವರು ಆ ನಗ್ಸೋದು ಮೇಡಮರೇ, ಆ ಅಳಿಸೋದು, ಆ ಎಮೋಷನ್ ಕೊಡಿಸೋದು, ಮತ್ತು ಅವ್ರು ಲಾಂಗ್ ಹಿಡಿದಾಗ ಆ ಕಾಳಿ ರೂಪ ತಾಳ್ತಾರೆ. ಅವ್ರದ್ದೇ ಸ್ಟೈಲ್ ಬೇರೆ. ಅಂದರೆ ನಮ್ಮ ಡಿ ಬಾಸ್ ಅವ್ರು ಇರ್ದವ್ರೆ, ನಮ್ಮ ಜೋಗಿ ಶಿವಣ್ಣವ್ರು ಇರ್ದವ್ರೆ, ಇವ್ರ ಸ್ಟೈಲೇ ಬೇರೆ, ಎಲ್ಲೂ ರೀಪ್ಲೇ ಆಗಿಲ್ಲ. ಅವರ ಸ್ಟೈಲ್ ಅವ್ರದ್ದು ಬೇರೆ, ಸಾಕಾಗಿದೆ. ಆದರೆ ಮೇಡಮ್ ಸಂಜಯ್ ದತ್ತವ್ರು ಏನು ಮೇಡಮ್ ಈ ಏಜಲ್ಲಿ ಆ ರೇಂಜಿಗೆ ಮಾಡೋರು, ಅಬ್ಬಾ ಅಂದರೆ ಹೀರೋಗೆ ತಕ್ಕಂಗೆ ವಿಲೇನ್ ಖರಾಬಾಗಿದೆ. ಮತ್ತು ಇನ್ನೊಂದೇನು ಕೇಳಿದ್ರೆ ಪ್ರೇಮ್ ಸರು 2 in 1 ಬ್ಯಾಲೆನ್ಸ್ ಮಾಡೋರೆ. ಎಲ್ಲೂ ಅಷ್ಟೇ ಅವ್ರಿಗೆ ಇದಾಗಬಾರ್ದು, ಇಮೇಜ್ ಇದಾಗಬಾರ್ದು, ಇವ್ರು ಇಮೇಜ್ ಡೌನ್ ಆಗಬಾರ್ದು ಅಂತೇಳಿ ಸಖತ್ತಾಗಿ ಹ್ಯಾಂಡಲ್ ಮಾಡೋರೆ. ಮತ್ತು ಸ್ಟೋರಿಗೆ ತಕ್ಕಂಗಿದ್ರಲ್ಲ ಏನಂದರೆ ಎಕ್ಸ್ಟ್ರಾರ್ಡಿನರಿ ಆ ಡ್ರೆಸ್ಸಿಂಗ್ ಕಾಸ್ಟ್ಯೂಮ್ಸು, ಆ ಬಳಸಿರೋಂಥ ಆ ಸ್ವ್ಯಾಗು, ಆ ಲ್ಯಾಂಗ್ವೇಜು, ಮತ್ತು ಆ ಸಿಚುವೇಶನ್ಸು, ಆ ಸೀನ್ಸು, ಮತ್ತು ಆ ಬರ್ದಿರೋ ಸಾಂಗ್ಸು, ಅದರಲ್ಲಿರೋ ವರ್ಡ್ಸು ಎಲ್ಲ ಮ್ಯಾಚ್ ಆಗುತ್ತೆ. ಆ ಥರ ಇದೆ. ಇನ್ನು ನಮ್ಮ ನಮ್ಮ ರವಿಚಂದ್ರನ್ ಸರ್ ಲೈಟಾಗಿ ಕಾಣಿಸೋರೆ, ಸಖತ್ತಾಗಿ ಕಾಣಿಸೋರೆ. ಇನ್ನು ನಮ್ಮ ರಮೇಶ್ ಅರವಿಂದ್ ಅವರು, ನಾನು ಅವ್ರನ್ನ ಲವರ್ ಬಾಯ್ ಥರ ನೋಡಿದ್ದೆ. ಏನು ಮೇಡಮ್ ಬೇರೆ ಲೆವೆಲ್ಗೆ ಆಕ್ಷನ್ ಮಾಡೋರೆ. ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಮ ಕಿಚ್ಚ ಬಾಸ್ ಅವರು 5 ನಿಮಿಷ ಕಾಣಿಸ್ತಾರೆ ಮೇಡಮ್ ಅವರೇ, ಹೈಲೈಟ್ ಆಗಿದೆ ಮೇಡಮ್. ಏನು ಮೇಡಮ್ ಆ ಲೆವೆಲ್ಗಿದೆ, ಅವ್ರ ಸ್ಟೈಲೇ ಬೇರೆ ಮೇಡಮ್. ಅವ್ರ ಆ ವಾಯ್ಸು, ಅವ್ರ ಆ ಲುಕ್ಕಿಂಗು, ಅವ್ರ ಆ ಫೈಟಿಂಗು, ಎಲ್ಲ ಒಂದು ಕಡೆ ನನಗೇನು ಖುಷಿ ಅಂತ ಕೇಳಿದ್ರೆ ಮೇಡಮ್ ಒಂದು ಸೀನಲ್ಲಿ ಆ ಕಿಚ್ಚ ಬಾಸು ಮತ್ತು ಧ್ರುವ ಬಾಸ್ ಕಾಣ್ತಾರೆ ಒಂದೇ ಸೀನಲ್ಲಿ, ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್. ಯಾಕೆ ಇದು ಬೇಕಾಗಿತ್ತು, ಡೋಂಟ್ ಪ್ಯಾನ್ಸ್ ಫಾರ್ ಈ ಥರ ಬೇಕು ಮೇಡಮ್, ಕನ್ನಡದಲ್ಲಿ ಈ ಥರ ಬೇಕು ಮೇಡಮ್, ಈ ಥರ ಆಗ್ಬೇಕು ಮೇಡಮ್. ಒಂದು ಒಳ್ಳೆ ಸ್ಟೋರಿ ಎಲ್ಲ ನೋಡ್ಬೋದು. ನಮ್ಮ ರವಿಚಂದ್ರ ಸರ್ ಹೇಳ್ತಾರೆ ಸಿನಿಮಾಗೆ ಹೋಗ್ಬಿಡ್ತಾರೆ ರಿವ್ಯೂವಲ್ಲಿ ಎಲ್ಲ ನೋಡ್ಬೋದು, ಹಾಗೆ ಈಗ ಹೇಳ್ತಾರೆ ಅಂತೇಳಿ ನಾನು ಆ ಥರ ಹೇಳಕ್ಕೆ ಹೋಗಲ್ಲ. ನೀವೇ ಬಂದು ನೋಡ್ಬೋದು, ಆ ಲೆವೆಲ್ಗಿದೆ ಸಿನಿಮಾ, ಸಾಕಾಗಿದೆ ಮೇಡಮ್ ಅವರ. ಇನ್ನೊಂದು ವಿಷಯ ಗೊತ್ತಾ, ನಾನು ಗೋ ಟು ರೀಪ್ಲೇ. ನಾನು ಇಷ್ಟು ನೀವು ನೋಡಿರ್ತಾರೆ ಸುಮಾರು ಫಿಲಿಮ್ ಬಂದಿದ್ದೀನಿ, ನಾನು ಯಾವ ಫಿಲ್ಮ್ಗೂ ರೀಪ್ಲೇ ಹೋಗಿಲ್ಲ. ಡಿ ಬಾಸ್ ಅವ್ರ ಡೆವಿಲ್ಗೆ ನಾನು ಮಾಗಡಿಯಲ್ಲಿ ಸೆಕೆಂಡ್ ಹಾಫ್ ಹೋಗಿ ನೋಡಿದ್ದೆ, ಬಟ್ ಈ ಸಿನಿಮಾಗೆ ಮತ್ತೆ ರೀಪ್ಲೇ ಹೋಗ್ತಾ ಇದ್ವಿ. ಎಸ್ ಸರ್, KD ಹಬ್ಬ ಶುರುವಾಯಿತು. ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಧ್ರುವ ಬಾಸ್ ಕೈನಲ್ಲಿ ನಾವು ಲಾಂಗ್ ನೋಡಿದ್ದೀವಿ. ಈ ಲಾಂಗ್ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಆ್ಯಕ್ಚುಲಿ ಶಿವಣ್ಣನ ಕೈನಲ್ಲಿ ಲಾಂಗ್ ನೋಡಿದ್ದೀವಿ, ನಮ್ಮ ಕಿಚ್ಚ ಸುದೀಪ್ ಸರ್ ಕೈನಲ್ಲಿ ಲಾಂಗ್ ನೋಡಿದ್ದೀವಿ. ಸೊ ಇವಾಗ ಹೆಂಗೆ ಅನ್ನಿಸೋ, ಸೊ ನಿಮಗೆ ಪರ್ಸ್ನಲ್ ಇಲ್ಲ, ಈ ಹಬ್ಬದಲ್ಲಿ ನಾನು ಒಬ್ಬ ಅನ್ನೋದು ಭಾಳ ಖುಷಿ ಆಗ್ತಿದೆ ನನಗೆ. ಯಾಕಂದರೆ ಈ ಜನಸಾಗರ ಸಿನಿಮಾ ನೋಡುವಾಗ ಒಂದು ಕಿರ್ಚೋದಾಗಿರ್ಬೋದು, ಆ ಒಂದು ಸೌಂಡ್ ಇರ್ಬೋದು, ಆ ಸೌಂಡ್ ಕೇಳಬೇಕಾದ್ರೆ ಕೂದಲೆಲ್ಲ ಹಿಂಗೆ ಸ್ಟ್ರೈಟ್ ಆಗುತ್ತೆ. ಸೊ ತುಂಬಾ ಖುಷಿ ಆಗ್ತದೆ. ಅಂದರೆ ಸಿನಿಮಾನು ಚೆನ್ನಾಗಿ ಬಂದಿದೆ, ಜನಗಳ ರೆಸ್ಪಾನ್ಸ್ ಆಗಿರ್ಬೋದು. ಐ ಆಮ್ ವೆರಿ ಹ್ಯಾಪಿ. ಸರ್ ಆ್ಯಕ್ಚುಲಿ ನಮ್ಮ ಧ್ರುವ ಸರ್ನ ನಾವು ಇದುವರೆ ತನಕ ಮಾಸ್ ಹೀರೋಗಿ ನೋಡಿದ್ದೀವಿ. ಫಾರ್ ದ ವೆರಿ ಫಸ್ಟ್ ಟೈಮ್ ಅವರು ಇಂಟೆನ್ಸ್ ಆಗಿ, ಈ ಲೆವೆಲ್ ಇಂಟೆನ್ಸ್ ಆಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನಿಮಗೆ ಪರ್ಸ್ನಲಿ ನಿಮ್ಗೆ ಹೆಂಗೆ ಅನ್ನಿಸೋ? ಇಲ್ಲ, ಅವ್ರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಅವರು ಡೆಡಿಕೇಶನ್ ಅದೇನಿದೆ, ನೆಕ್ಸ್ಟ್ ಲೆವೆಲ್ ಡೆಡಿಕೇಶನ್ ಅವ್ರಿಗೆ. ಸೊ ಆ ಡೆಡಿಕೇಶನ್ ಅವ್ರನ್ನ ಇವತ್ತು ಇಷ್ಟು ದೊಡ್ಡ ಸಕ್ಸಸ್ ಆಗಿ ತೋರಿಸಿದೆ, ಸಕ್ಸಸ್ ಆಗಿದೆ. ಅವ್ರು ನೋಡೋಗನೆ ಭಾಳ ಖುಷಿ ಆಗುತ್ತೆ. ಧ್ರುವಣ್ಣನೇ ಏನು ಆ್ಯಕ್ಟ್ ಮಾಡ್ತಾರೆ, ಏನು ಫೈಟ್ ಮಾಡ್ತಾರೆ, ಹೆಂಗೆ ಡ್ಯಾನ್ಸ್ ಮಾಡ್ತಾರೆ, ಫೈಟ್ ಎಲ್ಲಂತೂ ಕಿರ್ಚ್ಬೇಕು ಪ್ರತಿಯೊಂದು ಎಲಿವೇಶನ್ಸ್ಗೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರೀಶ್ಮಾ ನಾಣಯ್ಯ ಅವ್ರನ್ನ ನಾವು ಎಲ್ಲ ತುಂಬ ಅಂದರೆ ಸಕ್ಕತ್ತಾಗಿದ್ದಾರೆ ಫಸ್ಟ್ ಆಫ್ ಆಲ್ ನೋಡೋದಕ್ಕೆ. ಇದರಲ್ಲಿ ಅಂತೂ ಒಳ್ಳೆ ಹಳೆ ಕಾಲದ ನಮಗೆ ಮಂಜುಳಾ ಅವರು ನಮಗೆ ನೆನಪಾಗ್ತಾರೆ, ಬಿಕಾಸ್ ಆ ರಗಡ್ ಡೈಲಾಗ್ಸ್ಗಳಾಗಿರ್ಬೋದು. ಸೊ ನಿಮ್ಗೆ ಹೆಂಗೆ? ಇಲ್ಲ, ಅವ್ರ ಆ್ಯಕ್ಚುಲಿ ನನಗೆ ಏಕಲವ್ಯ ಸಿನಿಮಾದಿಂದ ಪರಿಚಯ. ಸೊ ಭಾಳ ಡಿಫ್ರೆನ್ಸ್ ಇದೆ. ಏಕಲವ್ಯದಲ್ಲಿ ಮಾಡಿರೋ ಕ್ಯಾರೆಕ್ಟರ್ ಆಗಿರ್ಬೋದು, ಇಲ್ಲಿ KD ಮಾಡಿರೋ ಕ್ಯಾರೆಕ್ಟರ್ ಆಗಿರ್ಬೋದು, ಅದು ಫುಲ್ ಲವ್ವಲ್ಲಿದೆ, ಇದು ಫುಲ್ಲು ಮಾಸ್ ರಾಲ್ ಇದೆ. ಸೊ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ರೇಷ್ಮಾ ನಾಣಯ್ಯ ಹೆಸರು. ಸೊ ಸ್ಪೆಷಲ್ ಥ್ಯಾಂಕ್ಸ್ ನಾನು ಪ್ರೇಮ್ ಸರ್ಗೆ ಹೇಳಬೇಕು. ಯಾಕಂದರೆ ನಮ್ಮಂಥವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ನಾವು ಒಂದು ಇಷ್ಟು ದೊಡ್ಡ ಸಿನಿಮಾದಲ್ಲಿ ಇದ್ದೀವಿ, ಇಷ್ಟಿಷ್ಟು ದೊಡ್ಡ ಲಿಜೆಂಡ್ರಿಗಳ ಜೊತೆ ಆ್ಯಕ್ಟ್ ಮಾಡಿದ್ದು ಅನ್ನೋದು ನಮ್ಗೆ ಭಾಳ ಖುಷಿ ಇರೋ ವಿಷಯ. ಕ್ಯಾಶ್ ಕೂಡ ತುಂಬ ಚೆನ್ನಾಗಿದೆ ಸರ್. ನೀವು ಕೂಡ ಸ್ಟೆಪ್ ಸಕ್ಕತ್ತಾಗಿ ಹಾಕಿದ್ದೀರಾ ಕಾಳಿ ಸಾಂಗ್ನಲ್ಲಿ. ಸೊ ಇವಾಗಷ್ಟೇ ಫಸ್ಟ್ ಡೇ ಫಸ್ಟ್ ಶೋ, ಇವಾಗ ಏನೇನು ಆಗಬೇಕು, ಸಾಕಷ್ಟು ಜನನ ಪ್ರೀತಿಯಿಂದ ಇವಾಗ ನಿಮ್ಮ ಒಂದು ಸ್ಟೈಲಲ್ಲಿ ಕರೆದುಬಿಡಿ ಸರ್. ಅದೇ ತುಂಬ ಒಳ್ಳೆ ಸಿನಿಮಾ, ಯಾರು ಮಿಸ್ ಮಾಡಬೇಡಿ. ಥಿಯೇಟ್ರಿಗೆ ಬಂದು ಅಷ್ಟು ಖುಷಿಯಾಗಿ ಹೋಗ್ತೀರಾ. ಸೊ ದಯವಿಟ್ಟು ನಿಮ್ಮೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಬನ್ನಿ, KDಯನ್ನು ನೋಡಿ ಅಷ್ಟೇ.
ಓಕೆನಾ. ನನಗೆ ಇವಾಗ ಅನ್ಸೋದು ಏನು ಅಂತ ಅಂದರೆ ಈ ಥರ ಹೀರೋಸ್ ಬೇಕು ನಮಗೆ. ಕನ್ನಡ ಫಿಲಮ್ ಇಂಡಸ್ಟ್ರಿ ಮುಂದೆ ಬರಬೇಕು ಅಂದರೆ ಈ ಥರ ಬೇಕು. ಸೊ ಲವ್ ಯು. ನಮ್ಮ ಧ್ರುವ ಸರ್ಜಾ ಅಣ್ಣನವರು ಸಿರಿಂಜಿ ಸರ್ಜದ ನೆನೆಸ್ಕೊಂಡು ಈ ಸಿನಿಮಾದಲ್ಲಿ ಅಣ್ಣ ಅಂತ ನಂಬ್ತಾರಲ್ಲ, ಅದೇ ಸಾಕು ನಮಗೆ ಸಂತೋಷ. ಮೂವಿ ಸಖತ್ತಾಗಿತ್ತು. ರೇಷ್ಮಾ ಮತ್ತು ಯಶ್ ಶೆಟ್ಟಿ ಮತ್ತು ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿತ್ತು, ಹೇಳಂಗೆ ಇಲ್ಲ. ಸಖತ್ತಾಗಿತ್ತು, ಅದಂತೂ ಹೇಳಂಗೆ ಇಲ್ಲ. ಸಖತ್ತಾಗಿ ಮಾಡಿದ್ದಾರೆ ರೇಷ್ಮಾ ಅವರು, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಸ್, ಸಾಂಗ್ಸ್ ಅಂತೂ ಅಫ್ಕೋರ್ಸ್ ಎಸ್ ಸಖತ್ತಾಗಿತ್ತು. ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಮ್ಯಾಮ್. ಫಿಲಮ್ ಚೆನ್ನಾಗಿದೆ ಮೇಡಮ್, ಸೂಪರು. ಕನ್ನಡ ಮೂವಿ ಎಲ್ಲರೂ ನೋಡ್ಬೇಕು ಬಂದು. ಧ್ರುವ ಸರ್ಜಾ ಅವರು ಸೂಪರಾಗಿ ಮಾಡೋರೆ, ಪ್ರೇಮ್ ಅವರು ಡೈರೆಕ್ಷನ್ ಚೆನ್ನಾಗಿದೆ, ಸೂಪರ್. ತುಂಬ ಚೆನ್ನಾಗಿದೆ, ತುಂಬ 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 ಮಾತ್ರ ಸೂಪರ್ ಎಲ್ಲ. ಸೂಪರಾಗಿತ್ತು ಅದು ಆ್ಯಕ್ಷನ್. ನಮ್ಮ ಬಾಸ್ ಕಿಚ್ಚ ಲಾಸ್ಟ್ ಸೀನಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು, ಭಾರಿ ಆಯಿತು ಸರ್. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ಡೈರೆಕ್ಷನ್ ಆಗಲಿ, ಪ್ರೊಡ್ಯೂಸರ್ ಆಗಲಿ ಎಲ್ಲ ಸೂಪರ್ ಆಗಿದೆ ಸರ್. ಮೂವಿ ಒಂಚೂರು ಬೋರ್ ಅನ್ಸಲ್ಲ, ಒಂದು ಸೆಕೆಂಡ್ ಬೋರ್ ಅನ್ಸಲ್ಲ. ಇನ್ನೂ ಸೂಪರ್ ಡೂಪರ್ ಆಗಿ ಇನ್ನೂ ಮುಂದಕ್ಕೆ ಇದೇ ಥರ ಮೂವಿಗಳು ತೆಗಿತಾರೆ. ಇನ್ನೂ ಅಲ್ಟಿಮೇಟ್ ಹೀರೋ ಹಾಗೆ ಆಯ್ತಾರೆ ಸರ್, 100% ಶೋರ್. extremely happy for the team. ಇವತ್ತಿನ ರೆಸ್ಪಾನ್ಸ್ ನೋಡಿ ಖಂಡಿತ ತುಂಬ ಖುಷಿ ಆಗುತ್ತೆ. ಇಟ್ಸ್ ನೈಸ್ ಟು ಸಿ ಎವ್ರಿಥಿಂಗ್. ಸಂಜಯ್ ದತ್ ಸರ್ ನನಗೆ ಫೋನ್ ಮಾಡಿದಾಗ ಹಿ ವಾಸ್ ರಿಯಲಿ ನರ್ವಸ್. ಬಟ್ ಆದರೂ ಹಿ ವಾಸ್ ಸೇಯಿಂಗ್ ಮೇಡಮ್ ಟೆಲ್ ಮಿ ಹೌ ದ ಮೂವಿ ವಾಸ್. ಸಂಜಯ್ ದತ್ ಸರ್ ಅ ಬಿಗ್ ಶೌಟ್ ಔಟ್ ಟು ಯು ನೋಡ್ತಾ ಇದ್ರೆ. ಆ್ಯಂಡ್ ಶ್ವೇತಾ ಶೆಟ್ಟಿ ಮ್ಯಾಮ್ ಆ್ಯಂಡ್ ಸುದೀಪ್, ಮೈ ಗಾಡ್ ಹಿ ಇಸ್ ಲುಕಿಂಗ್ ಸೋ ಗುಡ್. ಲಾಸ್ಟ್ ಯಾವಾಗ ನಿಂತ್ಕೊಳ್ತಾರೆ ಆ್ಯಂಡ್ ಹಿಂಗೆ ಬರ್ತಾರೆ. ದಟ್ಸ್ ಅ ಟ್ರೀಟ್ ಟು ವಾಚ್ both of them. So definitely to the entire team, Ramesh and Shweta Shetty ma'am, Ravi sir and to the entire team, great job guys. You all deserve it. ಅಣ್ಣ ತಮ್ಮ ಸೆಂಟಿಮೆಂಟ್ ಕೂಡ ಇದೆ. ಈಚ್ ಆರ್ ಎಷ್ಟು ಎಮೋಷನ್ ಇಲ್ಲ, ರಮೇಶ್ ಅರವಿಂದ್ ಸರ್ ಒಂದು ಟ್ರೀಟ್ ಡೆಫಿನೆಟ್ಲಿ. ಐ ಆಮ್ ಅ ಬಿಗ್ ಫ್ಯಾನ್. ನೀನೆಲ್ಲಿದ್ದೀವ? ಎಸ್ಪೆಷಲಿ ಅವ್ರಿಗೆ ಮತ್ತು ಧ್ರುವಾಗೆ ಆ ಒಂದು ಕ್ಯಾರೆಕ್ಟರ್, ಎಸ್ಪೆಷಲಿ ಆ ಮೊದಲನೇ ಹಾಡು ಬಂದಾಗ ಆ್ಯಂಡ್ ಕೊನೆಗೂ ಆ ಒಂದು ವ್ಯತ್ಯಾಸ ಇದೆ ಅಲ್ಲ, ಅದು ನೋಡೋಕ್ಕೆ ತುಂಬ ಅನಿಸುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಅಲ್ಲ ಕಣ, ಫಸ್ಟ್ ಶೂಟಿಂಗ್ ಸ್ಪೆಷಲ್ ಆಗಿದೆ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ರು. ಪ್ರೇಮ್ ಅಂದ್ರೆ ಒಂದು ರೀತಿ ಡಿಫ್ರೆಂಟ್ ಪ್ರೇಮ್ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ಅದಕ್ಕೆಲ್ಲ? ಕರೆಕ್ಟ್ ಅಲ್ವಾ? ಹೇಳೋದೇನು ಸ್ವಲ್ಪ ಹಾಗೆ ಅನ್ಸುತ್ತೆ. ಅವನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವನು ಈ ಪಾತ್ರ ಮಾಡಿದಾಗ ಸ್ಕೂಲಲ್ಲಿ ಇದ್ದ, ಈ ಕಾಲೇಜಲ್ಲಿ ನಾನು ಹೋಗಿದ್ದು ನನ್ನ ಪ್ರೇಮ್ ಸಿಗ್ತಾ ಇಲ್ಲ ಅಂತಲ್ಲ, ನಾನು ಪ್ರೇಮ್ ಸಿಗ್ತಾ ಮುಂದೆ ಹೋಗಿಲ್ಲ. ಬಟ್ ಅವನು ಸಣ್ಣ ಪಾತ್ರ ಡೆಫಿನೆಟ್ಲಿ ತುಂಬ ಖುಷಿ. ಯಾಕೆಂದರೆ ನಾನು ಸಿನಿಮಾ ಮೊದಲನೇ ಬಾರಿ ನೋಡಿದ್ದು ಆ್ಯಂಡ್ ಐ ಆಮ್ ಔಟ್ ಆಫ್ ವರ್ಡ್ಸ್. ಈ ಸಿನಿಮಾ ಇಸ್ ಅ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್. ನೀವು ಥಿಯೇಟರ್ಗೆ ಬಂದು ನೋಡಬೇಕು. ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇಡೀ ಸಿನಿಮಾ ಫೀಡ್ಬ್ಯಾಕ್, ಆಡಿಯನ್ಸ್ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿ ಬರ್ತಿದೆ. ಸೊ ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್, ಪ್ರೇಮ್ ಸರ್, KVN ಪ್ರೊಡಕ್ಷನ್ಸ್, ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಪ್ರತಿಯೊಬ್ಬರು, ಅರ್ಜುನ್ ಜನ್ಯಾ ಸರ್, ಪ್ರತಿಯೊಬ್ಬರು. ಓನ್ಲಿ ಬಿಕಾಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಒನ್ ಈ ಸಿನಿಮಾ ಅಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಬಂದಿದೆ. ಸರ್, ನನ್ನ ಕರಿಯರಲ್ಲಿ ಈ ಥರ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಸೋ ಮಚ್. ಗೊತ್ತಿಲ್ಲ ಹೇಗೆ ರಿಯಾಕ್ಟ್ ಮಾಡಬೇಕಂತ ಅರ್ಥ ಆಗ್ತಿಲ್ಲ, ಯಾಕಂದರೆ ಅಷ್ಟು ಖುಷಿ ಆಗ್ತಿದೆ. ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿ, ಕೇಳಿ ನೋಡಿ, ಥಿಯೇಟರ್ಗೆ ಬಂದು ನೋಡಿ.
ಮಾಡಿದ್ರು ಆಡಿಯನ್ಸ್ ಆ್ಯಂಡ್ ಅವ್ರನ್ನ ನೋಡಿ ನಮಗೆ ಇಡೀ ಟೀಮ್ಗೆ ತುಂಬ ಖುಷಿ ಆಯಿತು. ಸೊ ಖುಷಿ ಆಗುತ್ತೆ ಸರ್. ಪಾತ್ರ ಎಲ್ಲರೂ ಇಷ್ಟಪಡ್ತಾರೆ, ಪಾತ್ರ ಪಂಚಲಕ್ಷ್ಮಿನ ಎಲ್ಲರೂ ಇಷ್ಟಪಡ್ತಿದ್ದಾರೆ ಅಂತ. ಆಚೆ ಬರಬೇಕಾದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬೇಕಿತ್ತು, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ, ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಕೇಳಿ ನನಗೆ ವೆರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಡೀ ಕನ್ನಡ ಚಿತ್ರರಂಗ, ನಾನು ಯಾವಾಗಲೂ ಹೇಳ್ತಿದ್ದೆ, ಯಾವುದೋ ಒಂದು ಘಟನೆ ಆದಾಗ ಯಾರೂ ಸಪೋರ್ಟ್ ಬರಲ್ಲ, ಯಾರೂ ಇದಾಗಲ್ಲ. ಇವತ್ತು ಇಡೀ ಕನ್ನಡ ಚಿತ್ರರಂಗ ಅಂದರೆ ಮಕ್ಕಳ ಪ್ರತಿಯೊಬ್ಬರು KD ಸಿನಿಮಾದ ಬಗ್ಗೆ, ಹೀರೋಯಿನ್ಸ್ಗಳು, ಹೀರೋಗಳು, ನಮ್ಮ ಡೈರೆಕ್ಟರ್ಸ್ಗಳು, ಸಮ್ ಪೊಲಿಟಿಷನ್ಸ್ಗಳು ಎಲ್ಲರೂ ಪ್ರತಿಯೊಬ್ಬರೂ ಈ ಸಿನಿಮಾ ಬಗ್ಗೆ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಾನು ಇನ್ಸ್ಟಾ ಆಗಲಿ ಟ್ವಿಟರ್ಸ್ ಎಲ್ಲ ನೋಡಿದಾಗ ಎಲ್ಲರೂ ವಿಶ್ ಮಾಡ್ಯಾರ. ಎಲ್ಲರೂ ಭಟ್ರು, ಸೂರ್ಯವರು, ಅಶ್ವಿನಿ ಮೇಡಮ್, ಪುನೀತ್ ರಾಜ್ಕುಮಾರ್, ಅಶ್ವಿನಿ ಮೇಡಮ್ ಅವರು, ಪ್ರತಿಯೊಬ್ಬರು, ಒಬ್ಬರು ಅಂತ ಇಲ್ಲ, ಪ್ರತಿಯೊಬ್ಬರು ಇದು ಮಾಡ್ಯಾರೆ. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಇಂಡಸ್ಟ್ರಿ ಒಂದು ಇದಿದೆ, ಒಳ್ಳೆ ಸಿಕ್ಕಂದಾಗ ಎಲ್ಲರೂ ಒಂದಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಅಷ್ಟು ಮಟ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಅದೊಂದು ಹ್ಯಾಪಿ. ಆ್ಯಂಡ್ ದೆನ್ ಸುಮಾರು ದಿನ ಆದಮೇಲೆ ನರ್ತಕಿ ಸಂತೋಷ್ 2 ಥಿಯೇಟ್ರೂ ರಿಲೀಸ್ ಆಗಿದೆ ಇಲ್ಲಿ. ಅದೊಂದು ನನಗೆ ಭಾಳ ಹೆಮ್ಮೆ. ಅದು 2 ಥಿಯೇಟ್ರು ಫುಲ್ ಹೋಗ್ತಾ ಇದೆ. ಆಮೇಲೆ ಎಂಟೈರ್ ಕರ್ನಾಟಕ ಪೂರಾ ಅದ್ಭುತವಾಗಿ ಸಿನಿಮಾ ನೋಡ್ತಿದ್ದಾರೆ. ಕೆಲವರು ಹೇಳ್ತಾರೆ ಪ್ರೇಮ್ ಬ್ಯಾಕ್ ಅಂತಾರೆ. ಏನು ಬ್ಯಾಕು, ನಾನು ಆಲ್ರೆಡಿ ಇಲ್ಲೇ ಇದ್ದೀನಿ, ಕರ್ನಾಟಕದಲ್ಲೇ ಇದ್ದೀನಿ. ಪ್ರೇಮ್ ಎಲ್ಲೂ ಹೋಗಿಲ್ಲ, ಪ್ರೇಮ್ ಬ್ಯಾಕ್ ಅಂತಾರೆ. ಅದು ಅಷ್ಟು ಮಟ್ಟಿಗೆ ಅವ್ರಿಗೆ ಇಷ್ಟ ಆಯಿತು. ಗೊತ್ತಿಲ್ಲ ಏನಿಲ್ಲ ಮಗನೇ, ಕಷ್ಟಪಟ್ಟೆ ಅಂದರೆ ಬಿಲಿವರ್ ನಾಟ್ ಹೇಳ್ಕೊಬಾರ್ದು, ತುಂಬ ಉತ್ಪ್ರೇಕ್ಷೆ ಆಗ್ತದೆ. ಸುಮಾರು ಒಂದು 15 ಡೇಸು ಮ್ಯಾಕ್ಸಿಮಮ್ ನಿದ್ದೆ ಮಾಡಿಲ್ಲ, ನಾವು ಮಟ್ಟಿಗೆ ಕೆಲಸ ಮಾಡಿದ್ದೀವಿ ಪಿಕ್ಚರು. ಆ್ಯಂಡ್ ಅದು ಶ್ರಮ, ಆಮೇಲೆ ಸಿಕ್ಕಾಪಟ್ಟೆ ಅಡಚಣೆಗಳು, ಅದ್ರ ಶ್ರಮ. ಆಮೇಲೆ ತುಂಬ ಅಂದರೆ ನಿನ್ನೆ ರಾತ್ರಿ ಕೂಡ, ನೀವು ನಂಬಲ್ಲ, ನಿನ್ನೆ ರಾತ್ರಿ ಕೂಡ ಪಿಕ್ಚರು ರಿಲೀಸ್ ಆಗಲ್ಲ ಮೋಸ್ಟ್ಲಿ ಗುರುವಾರ ಅನ್ನೋ ಲೆವೆಲ್ಗಿತ್ತು. ಯಾಕೆಂದರೆ 5 ಗಂಟೆಗೆ ನಾನೇ ನನ್ನ ಆರ್ಟಿಸ್ಟ್ ತೊಗೊಂಡೋಗಿ QKF ಕೊಟ್ಟಿದ್ದೀನಿ. ಅಂದರೆ ಲೆಕ್ಕಕ್ಕೆ ಅಷ್ಟು ಅಲ್ಲಿವರೆಗೂ ಕೆಲಸ ಮಾಡಿದ್ದೀನಿ. ಅಲ್ಲಿವರೆಗೂ ಊಟ ತಿಂಡಿಗಿದೆ. ಬಟ್ ಯಾಕೆ ಅಂದರೆ ಒಂದು ಸಿನಿಮಾ ಒಬ್ಬ ನಿರ್ಮಾಪಕ ಗೆಲ್ಲಬೇಕು, ಒಬ್ಬ ನಿರ್ಮಾಪಕ ಗೆದ್ದರೆ ಇಡೀ ಚಿತ್ರರಂಗ ಗೆಲ್ಲುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಸೊ ಇಲ್ಲಿ ನಿರ್ಮಾಪಕ ಗೆದ್ದಿದ್ದಾರೆ, ಸೊ ಕಲಾವಿದರುಗಳು ದಂಡೇ ಗೆದ್ದಿದೆ. ಸೊ ಅದಕ್ಕೆ ಇನ್ನೇನು ಬೇಕು, ಆಮೇಲೆ ನೀವೆಲ್ಲರ ಸಪೋರ್ಟ್ ಇದೆ. ಆ್ಯಂಡ್ ಅದ್ರ ಮೇಲೆ ಇನ್ನೇನು ಬೇಕು. ಎಸ್, ಖಂಡಿತವಾಗ್ಲೂ ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಸಿನಿಮಾ ನೋಡ್ಬೇಕಂತೀರ. ನಾವು ಕುಮಾರಣ್ಣನೂ ಅಷ್ಟೇ, ಕುಮಾರಣ್ಣ ಫೋನ್ ಮಾಡಿದ್ದು ನನಗೆ, ಕುಮಾರಣ್ಣನ ಸಿನಿಮಾ ನೋಡಬೇಕು ಅಂತ ಇದು ಮಾಡಿದ್ದೀನಿ. ಅಣ್ಣನ ಕೇಳಿದ್ದೀನಿ, ಅವರು ಬರ್ತಾರೆ ಸಿನಿಮಾ ನೋಡೋಕ್ಕೆ. ಆ್ಯಂಡ್ ಎಲ್ಲರಿಗೂ ನಾಳಿದ್ದು ಸಾಟರ್ಡೆ ಎಲ್ಲ ಕಲಾವಿದರನ್ನು ಕರಿತೀನಿ, ಎಲ್ಲರಿಗೂ ಸಿನಿಮಾ ತೋರಿಸಿ. ಯಾಕೆಂದರೆ ಪ್ರತಿಯೊಬ್ಬರೂ ಅಲ್ಲೆಲ್ಲೋ ಕೂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಥ್ಯಾಂಕ್ಸ್ ಟು ಎಲ್ಲ ಪ್ರತಿಯೊಬ್ಬರು, ನಮ್ಮ ಚಿತ್ರರಂಗದ ಎಲ್ಲ ನಿರ್ದೇಶಕರು, ಹೀರೋಗಳು, ಹೀರೋಯಿನ್ಸ್ಗಳು ಎಲ್ಲರಿಗೂ ಥ್ಯಾಂಕ್ಸ್. ಸರ್, ಸಿನಿಮಾ ನೋಡಿದ್ರೆ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ಪ್ರೇಮ್ ಅವರ ತಕ್ಷಣ ತಾಯಿ ಸೆಂಟಿಮೆಂಟ್ ಇತ್ತು, ಇದರಲ್ಲಿ ಬ್ರದರ್ ಸೆಂಟಿಮೆಂಟ್ ಇದೆ. ಸೊ ಅದು ಕೂಡ ಅಷ್ಟೇ ಇದರಲ್ಲಿ ತುಂಬಿಸ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ಕೆಲವರೆಲ್ಲ ಹೇಳ್ತಾರೆ ಕಣ್ಣಲ್ಲಿ ನೀರು ಬರ್ತದೆ ಕೆಲವು ಇನ್ಸಿಡೆಂಟ್ಗಳಲ್ಲೆಲ್ಲ. ಪ್ರೇಮ್ ಅವ್ರು ಅಂತಾರೆ, ಪ್ರೇಮ್ ಬಂದ್ಬಿಟ್ಟು ಎಮೋಷನ್ ಇಲ್ಲದೆ ಸಿನಿಮಾನೇ ಮಾಡಲ್ಲ. ಪ್ರೇಮ್ಗೆ ಶಕ್ತಿನೇ ಎಮೋಷನ್, ವಿತೌಟ್ ಎಮೋಷನ್ ನಾನು ಏನೂ ಮಾಡಲ್ಲ. ಅವ್ರಿಗೆ ಇಷ್ಟಪಟ್ಟಿದ್ದಾರೆ. ನಾನು ತಿಂಗಳಾರ್ಗಟ್ಟಲೆ ವರ್ಷಗಟ್ಟಲೆ ಒಂದೇ ಸಿನಿಮಾಗೆ ಕಷ್ಟಬಿದ್ದು ಸಿನಿಮಾ ಮಾಡಿದೆ. ಅದೆಲ್ಲ ದೇವರು, ಟೆಕ್ನಿಷಿಯನ್ಸು ದೇವರು, ಅಂದರೆ ಜನಗಳೇ ದೇವರು ನಮಗೆ. ಸೊ ಅವತ್ತೇನೆ ಏನು ಹೇಳ್ತೀರ ಮಗನೇ, ಓದ್ತಿದ್ದಾನೆ ಇವತ್ತು ಬೇಡ ಸಿಕ್ಕರ್ಗಿಂತ ಅವನ್ನ ಬೆಳ್ಳ ತೋರಿಸಿ. ಏನು ಗೊತ್ತಕ್ಕಂಥ ಮಕ್ಕಳು ಓದಬೇಕಾದ್ರೆ ಓದಬೇಕು, ಕಲಾವಿದರಾಗಲಿ ಅವ್ರವ್ರ ಇಷ್ಟ. ನಮ್ಗೇನು ನಮ್ಮ ಇಷ್ಟ ಪ್ರಕಾರ. ಈಗ ನಾನು ನಿಮ್ಗೇನೋ ಹೇಳೋದು ಕೇಳ್ತೀಯಾ? ಸೊ ಹಾಗೆ ಅವ್ರವ್ರ ಇಷ್ಟಗಳು ಪ್ರಕಾರ ಬೆಳೀಲಿ. ಆ್ಯಂಡ್ ನಾನು ಈಗ ಅವನ್ನ ಪಿಕ್ ಮಾಡಿ ತೋರಿಸ್ಬಾರ್ದು, ನೀನು ಇದು ಮಾಡಿದ್ದ ಹೇಗೆ ಅಂತ. ಸೊ ಕಾಲೇಜ್ ಓದ್ತಾರೆ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲ ದೊಡ್ಡ ಕಲಾವಿದ್ರ ಜೊತೆ ನಾನು ಒಬ್ಳು ಸ್ಕ್ರೀನ್ ಮೇಲೆ ಕಾಣಿಸ್ಕೊತಿದ್ದೀನಿ ಅನ್ನೋದೇ ಖುಷಿ. ಮೊದಲನೇದಾಗಿ ಪ್ರೇಮ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅನಿಸುತ್ತೆ, ಇಂಥ ಒಂದು ವೆಯ್ಟೇಜ್ ಇರೋ ಪಾತ್ರನ ನಾನು ಕೊಟ್ಟಿರೋದಕ್ಕೆ. ಎಲ್ಲ ಟೆಕ್ನಿಷಿಯನ್ಸ್ಗೂ ಅಷ್ಟೇ, ಎಲ್ಲರೂ ಕಷ್ಟಪಟ್ಟಿದ್ದೀವಿ. ಸೊ ಹಾಗೆ ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲ ಸಿನಿಮಾ ಥಿಯೇಟರ್ಸ್ಗೆ ಹೋಗಿ ನೋಡಬೇಕು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಥ್ಯಾಂಕ್ ಯು. ಅದೇ ಲಾಸ್ಟ್ ಎಕ್ಸಾಮ್ ಇರುತ್ತಲ್ಲ.
ಹೌದು ಹಾಂ, ನಾನು ಹೇಳಿದೆ ಮುಂಚೆನೂ ಧ್ರುವ ಸರ್ ಮತ್ತು ರಮೇಶ್ ಸರ್ ಜೊತೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇದೆ ಅಂತ. ಅದೇ ನನ್ನ ಪಾತ್ರದ ಬಗ್ಗೆ ಕೇಳಿದಾಗ ತುಂಬ ಜನ ಹೇಳ್ತಾಯಿದ್ರು ಅಕ್ಕನ ಪಾತ್ರ ಮಾಡ್ತಾ ಇದೆಯಾ ಅಂತ. ಬಟ್ ನನಗೆ ಎಲ್ಲರ ಒಟ್ಟಿಗೆ ದೊಡ್ಡ ಕಲಾವಿದ್ರ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅನ್ನೋದೇ ನನಗೆ ಫಸ್ಟ್ ಖುಷಿ ಆಯಿತು. ಅದಾದಮೇಲೆ ಹಾಗೆ ಪ್ರೇಮ್ ಸರು ಅಷ್ಟೇ ತುಂಬ ಹೇಳ್ಕೊಟ್ಟಿದ್ದಾರೆ, ಕರೆಕ್ಷನ್ಸ್ ಮಾಡಿದ್ದಾರೆ ತಪ್ಪು ಮಾಡಿದಾಗ. ಅಷ್ಟೇ ಪೇಷನ್ಸಿಂದ ಶೂಟ್ ಕಂಪ್ಲೀಟ್ ಆಗಿದೆ. ತುಂಬ ಖುಷಿ ಆಗುತ್ತೆ, ಇನ್ನೇನು ಹೇಳೋಕ್ಕಾಗುತ್ತೆ, ತುಂಬ ಖುಷಿ ಇದೆ. ಸೊ ಅದೇ ಸಸ್ಪೆನ್ಸ್ ಸ್ಟಾರ್ಟಿಂಗ್ ಕೂಡ ಬಿಟ್ಕೊಟ್ಟಿರಲ್ಲ ಲಾಸ್ಟ್ ಪ್ರೆಸ್ ಮೀಟ್ಗಳಲ್ಲಿ ಕೂಡ, ಯಾವುದು ಹೀರೋಯಿನ್ ಸಿಸ್ಟರ್ ಏನು ಅಂತ. ಸೊ ಇವಾಗ ರಿವೀಲ್ ಆಗಿದೆ, ಏನು ಹೇಳ್ತೀರಾ? ಅದೇ ಅಕ್ಕನ ಪಾತ್ರ ಅಂತ ಎಲ್ಲ ನನಗೇನು ಅನಿಸಲ್ಲ, ಬಟ್ ಒಳ್ಳೆ ಪಾತ್ರ. ಕಥೆಯಲ್ಲಿ ನನ್ನ ಪಾತ್ರಕ್ಕೆ ಎಷ್ಟು ಮುಖ್ಯ ಇದೆ ಅಂತ ನಾನು ನೋಡಿದ್ದೆ. ಅದೇ ಥರ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ಕೊಂಡಿದ್ದೀನಿ, ಚೆನ್ನಾಗೂ ಪರ್ಫಾರ್ಮ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ನೋಡಬೇಕು ಜನಗಳು ಹೇಗೆ ಹೇಳ್ತಾರೆ ಅಂತ. ಕೊನೆಯದಾಗಿ ಇದೆಲ್ಲ ಕ್ರೆಡಿಟ್ಸ್ ಪ್ರೇಮ್ ಸರಿಗೆ ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ಹುಡುಗಿನ 2ನೇ ಸಿನಿಮಾಕ್ಕೇ ಎಲ್ಲ ದೊಡ್ಡ ಕಲಾವಿದ್ರ ಜೊತೆ ನನಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ. ಸೊ ಐ ಥಿಂಕ್ ಲೈಫ್ ಟೈಮ್ ಚೆರಿಷ್ ಮಾಡುವಂಥ ಮೂಮೆಂಟ್ ನನಗೆ. ಥ್ಯಾಂಕ್ ಯು ಸೋ ಮಚ್.